ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ ಯು ಕೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭೀಮೆಯ ಮಡಿಲಲ್ಲಿ ನಡೆದಂತಹ ಒಂದು ರಣರೋಚಕವಾದಂತಹ ಕತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿತ್ರದ ಗ್ಯಾಂಗ್ಸ್ ಆಫ್ ಯು ಕೆ ಚಿತ್ರದ ಎಪಿಸೋಡ್ ನಂಬರ್ 2 ಈ ಒಂದು ಸರಣಿಗೆ ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಲ್, ರಮೇಶ್ ಅಣ್ಣ ಹೇಳಿದ್ರು, ನುಗ್ಗು, ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಟೈಮ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಈಗಿನ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನೀನೇನೆಲ್ಲ ಅನ್ಕೋತಿದ್ಯೋ, ಫಾರ್ ಎಕ್ಸಾಂಪಲ್ ಈ ಪ್ರೀ ಪ್ರೊಡಕ್ಷನಲ್ಲಿ ಏನೆಲ್ಲ ಬೇಕು ಅಂತ ಅಂದ್ಕೊಂಡಿದೆಯೋ ಅದನ್ನೆಲ್ಲ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಬರ್ಕೋತಾ ಎಲ್ಲವನ್ನು ಮಾಡ್ಕೋತಾ ನೀನು ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ನನ್ನನ್ನು ಕರೆದ್ರು ಆ ದಿನ ನಾನು ನಿನ್ನ ಮುಂದೆ ಕೂರ್ತೀನಿ ಅಂತ ಹೇಳ್ತಾ ನಾವೆಲ್ಲ ಡಿಸ್ಪರ್ಸ್ ಆದ್ವಿ. ಇಲ್ಲಿಂದ ಏನಾಯಿತು, ಈಗ ನಾನು ಹೇಳಿದ್ನಲ್ಲ, ಒಂದಷ್ಟು ಹಣಗಳು ಮಾತ್ರ ನನ್ನ ಕೈನಲ್ಲಿದೆ, ಅದು ಬಿಟ್ಟರೆ ಬೇರೆ ಇಲ್ಲ. ಮತ್ತೊಬ್ಬ ಇನ್ವೆಸ್ಟರ್ ಯಾರು ಬೇಕು, ಹಾಗೆ ಬೇಕು ಹೀಗೆ ಬೇಕು ಅಂತ ಈ ಒಂದು ಹುಡುಕಾಟ ನಾನು ಏನು ನಡ್ಸ್ಕೊಂಡು ಬರ್ತಾ ಇದ್ದೆ, ಒಂದಷ್ಟು ಏನು ಪ್ರಿಪೇರ್ ಆಗಿದ್ದೆ. ಯಾರೋ ಒಬ್ಬರು ದೂರದ ಮುಂಬೈಯಿಂದ ಇರ್ತಾರೆ ಕಣ್ರಿ. ಈಗ ಒಂದು ಕನ್ನಡ ಸಿನಿಮಾವನ್ನು ತಮಿಳಿಗೆ ಡಬ್ ಮಾಡೋರು, ತೆಲುಗುಗೆ ಡಬ್ ಮಾಡೋರು, ಮಲಯಾಳಂ ಡಬ್ ಮಾಡೋರು, ಹಿಂದಿಗೆ ಡಬ್ ಮಾಡೋರು, ಈ ಥರದವರೆಲ್ಲ ಇರ್ತಾರೆ. ಆ ನಿಟ್ಟಿನಲ್ಲಿ ಯಾರೋ ಒಬ್ಬರು ದೂರದ ಮುಂಬೈಯಿಂದ ಬರ್ತಾರೆ. ಅವ್ರಿಗೆ ಈ ನಮ್ಮ ಫಿಲಮ್ ಚೇಂಬರ್ ಆಫ್ ಕಾಮರ್ಸಿಂದ ನಾನು ರಿಜಿಸ್ಟರ್ ಮಾಡಿದಂತಹ ಆ ಗ್ಯಾಂಗ್ಸ್ ಆಫ್ ಯು ಕೆ ಅನ್ನೋ ಒಂದು ಟೈಟ್ಲ್ ಅವ್ರಿಗೆ ಹೋಗಿರುತ್ತೆ. ಅದು ತುಂಬ ಇಷ್ಟ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಧನರಾಜ್ ಸರ್ಗೇ ಯಾವ ರೀತಿ ಗೊತ್ತಾಯಿತು ಗ್ಯಾಂಗ್ಸ್ ಆಫ್ ಯು ಕೆ, ರವಿ ಶ್ರೀವತ್ಸ ಈ ಥರ ಡೆಡ್ಲಿ ಟುಡೇ ಅನ್ನೋ ಡೆಡ್ಲಿ ಆರ್ಟ್ಸ್ ಅನ್ನೋ ಒಂದು ಇದರಲ್ಲಿ ರಿಜಿಸ್ಟರ್ ಮಾಡ್ಯಾನೆ ಅಂತ ಗೊತ್ತಾಯ್ತಲ್ಲ. ಹಾಗೆ ಚೇಂಬರಿಂದ ಒಂದಷ್ಟು ಜನಗಳಿಗೆ ಹೋಗುತ್ತೆ. ಅದನ್ನು ಹೆಕ್ಕಲಿಕ್ಕೆ ಅಂತಲೇ ಒಂದಷ್ಟು ಜನ ನ್ಯೂಸನ್ನು ಮಾಡಲಿ, ಅದು ತೆಗೆದುಕೊಳ್ಳಿಕ್ಕೆ ಅಂತಲೇ ಒಂದಷ್ಟು ಜನರನ್ನು ಚೇಂಬರಲ್ಲಿ ಇಟ್ಟಿದ್ದಾರೆ, ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ. ಸೊ ಅವ್ರಿಗೆ ನ್ಯೂಸ್ ಹೋಯಿತು ಅಂತ ಕಾಣುತ್ತೆ. ಅವ್ರು ಎಂಟ್ರಾಗ್ತಾರೆ. ಎಂಟ್ರಾಗಿದ್ದ ತಕ್ಷಣ ಬಂದಿದ್ದ ದಿನವೇ ನಾನು ತುಂಬ ಖುಷಿಪಟ್ಟು ಇದ್ದಕ್ಕಿದ್ದಾಗ ರಮೇಶ್ ಅಣ್ಣಂಗೆ ಫೋನ್ ಮಾಡ್ತೀನಿ. ನಾನು ಇದುವರೆಗೂ ಏನೇ ಮಾಡಿರಲಿ, ಏನೇ ಬಿಟ್ಟಿರಲಿ, ಪ್ರತಿಯೊಂದು ಹಂತ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ವಿಷಯ ಇವತ್ತು ನೀವು ಹೋಗಿ ಯಾರು ರಮೇಶ್ ಅಣ್ಣಂಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಡೈರಿನಲ್ಲಿ ಅವ್ನು ಹೇಳಿದಂಥ ಎಲ್ಲ ಮಾತುಗಳು ನಾನು ಬರೆದಿಟ್ಕೊಂಡಿದ್ದೀನಿ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಅದೆಲ್ಲ ಇದೆ ಅಂತ ಹೇಳ್ತಾರೆ. ನಾನು ಯಾವುದನ್ನು ಮುಚ್ಚಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಅವತ್ತು ಈ ಥರ ಬಂದಿದ್ದಾರೆ ಅಂತ ಹೇಳಿದೆ. ಗುಡ್ ಲಕ್ ಮಾ, ಫೇಸ್ ಮಾಡು, ಅದೇನು ಮಾತಾಡ್ತಾರೆ ಕೇಳು ಅಂತಂದರು. ಸೊ ಬಂದಿದ್ದ ತಕ್ಷಣ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಬಂದಂತಹ ವ್ಯಕ್ತಿಗಳು ಫಸ್ಟ್ ಅವ್ರು ಬರ್ತಾ ಇರ್ಬೇಕಾದ್ರೆ ಸ್ವೀಟ್ಸ್ ತಂದುಬಿಡ್ತಾರೆ ಕಣ್ರಿ. ಭಾಳ ಕಿಲಾಡಿಗಳವರು. ಬರ್ತಾನೆ ಸ್ವೀಟ್ಸು, ಮೂ ಮೀಠಾ ಕರ್ ಲೀಜಿಯೇ, ಮೂ ಕರ್ ಲೀಜಿಯೇ, ಮೂ ಕರ್ ಲೀಜಿಯೇ ಅಂದ್ಬಿಟ್ಟು ಬಾಯಿಗೆ ಇಟ್ಬಿಟ್ಟು ಅವ್ನು ತಂದಿದ್ದು ₹1,001 ಅಷ್ಟೇ. ಆ ₹1,001 ಕೊಟ್ಬಿಟ್ಟು ಅಗ್ರಿಮೆಂಟ್ ಕೂಡ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ. ಲೆಕ್ಕ ಹಾಕ್ಕೊಳ್ಳಿ, ದುಡ್ಡನ್ನು ಅಲ್ಲಿ ಬರ್ಕೊಂಡು ಅಲ್ಲಿ ಇದು ಮಾಡಿಕೊಂಡು. ಏನು ಅಂತಂದರೆ, ಒಂದು ಈದರ್ ಐ ವಿಲ್ ಬಿ ದ ಪ್ರೊಡ್ಯೂಸರ್ ಫಾರ್ ಯುವರ್ ಡಬ್ ಫಿಲಮ್, ಅಂದರೆ ಗ್ಯಾಂಗ್ಸ್ ಆಫ್ ಯು ಕೆ ಕನ್ನಡದಿಂದ ನಮಗೆ ಹಿಂದಿಗೆ ನಾನು ಏನು ತೊಗೊಂಡು ಹೋಗ್ತೀನಿ ಅದಕ್ಕೆ ನಾನು ಪ್ರೊಡ್ಯೂಸರ್ ಆಗಿರ್ತೀನಿ, ಇಲ್ಲ ಅಂತಂದರೆ ನೀನು ಒಪ್ಕೊಂಡ್ರೆ ನಿನ್ನ ಒಂದು ಸಿನಿಮಾಗೆ ನಾನು ಪಾರ್ಟ್ನರ್ ಆಗ್ತೀನಿ ಅಂತ ಬಂದಿದ್ದಾನೀಗ. ಸೊ ಬಂದು ಮಾತು ನಡೀತಾ ಫಸ್ಟು ಅವನು ನಾನು ಹೇಳಿದ ಎಲ್ಲ ಮಾತುಗಳಿಗೂ ಹಿಂಗಂತ ಇದ್ದಾನೆ. ಮೊದಲಾರ್ಧದಲ್ಲಿ ಬೆಳಗಿನ ಜಾವದಲ್ಲಿ ಕೂತ್ಕೊಂಡ್ವಲ್ಲ, ಅಲ್ಲಿಂದ ಮಧ್ಯಾಹ್ನ ಊಟ ಮಾಡೋವರೆಗೂ ಓಹೆ ಏಹೆ ಅದು ಹೇ ಇದು ಹೇ ಹಂಗೆ ಹಿಂಗೆ ಅದು ಇದು ಎಲ್ಲ ಹೇಳ್ಬಿಟ್ಟ. ಸೆಕೆಂಡ್ ಹಾಫ್ ಶುರು ಆಯ್ತಲ್ಲ, ಭೋಜನ ಮಾಡಿ ಅನ್ನ ಒಳಗೋಯ್ತಲ್ಲ, ಹೋದಂಥ ಅನ್ನ ಅದು ಯಾವ ಥರ ವಿಷಕಾರಿಯಾಗಿತ್ತೋ ಗೊತ್ತಿಲ್ಲ, ಮೆಲ್ಲಗೆ ಅವನ ತಲೆ ಬೇರೆ ಥರ ಹೋಗೋದಕ್ಕೆ ಶುರು ಆಯಿತು. ಮೆಲ್ಲಗೆ ಹೇಳ್ದ. ನಿಮಗೆ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಇದೊಂದನ್ನು ನಾನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾಂಗ್ಸ್ ಆಫ್ ಯು ಕೆ ಇದು ಒಂದು ಹೆಣ್ಣಿನ ಕಣ್ಣೀರಿನ ಕತೆ ಮೇಲೆ ಆಧಾರಿತವಾಗಿರೋ ಚಿತ್ರ. ಗ್ಯಾಂಗ್ಸ್ ಆಫ್ ಯು ಕೆ ಇದು ಒಂದು ಹೆಣ್ಣಿನ ಒಂದು ರಕ್ತ ಚರಿತ್ರೆ ಮೇಲೆ ಆಧಾರಿತವಾಗಿರೋ ಚಿತ್ರ. ಒಂದು ಹೆಣ್ಣಿನ ಸುತ್ತ ನಾನು ಹೆಣದಂತಹ ಒಂದು ಚಿತ್ರಕಥೆಯ ಒಂದು ಹಂದರ. ಸೊ ಇದಿಷ್ಟು ನಾನು ಅವ್ರಿಗೆ ಹೇಳ್ತಾ ಹೋದಾಗ ಅಂತ ಏನೆಲ್ಲ ಹೇಳಿದ್ನೋ ಅದೇ ವ್ಯಕ್ತಿ 2 ಗಂಟೆ ಆದಮೇಲೆ ಹಂತವಾಗಿ ಹೀರೋಯಿನ್ ಜೋ ಕ್ಯಾರೆಕ್ಟ್ರೇನಾ, ಬಾಂಬೆ ವಾಲಿಕೋ ಹಾಕಿದ್ರೆ ಹೆಂಗಿರುತ್ತೆ, ಅಲ್ಲಿದ್ದು ಹಾಕ್ಬಿಟ್ರೆ ನಮಗೇನಾಗ್ಬಿಡುತ್ತೆ, ಅಲ್ಲಿ ಅದಕ್ಕೂ ಆಗ್ಬಿಡುತ್ತೆ, ಇದಕ್ಕೂ ಆಗ್ಬಿಡುತ್ತೆ, ತಮಿಳ್ಗೂ ಆಗ್ಬಿಡುತ್ತೆ, ತೆಲುಗುಗೂ ಆಗ್ಬಿಡುತ್ತೆ, ಕನ್ನಡಕ್ಕೂ ಆಗ್ಬಿಡುತ್ತೆ ಅಂದೆ. ಅದೆಲ್ಲದಕ್ಕೂ ಆಗುತ್ತಪ್ಪ, ನನಗಾಗಲ್ವಲ್ಲ ಅಂತಂದೆ. ಇಲ್ಲಿ ದ ಫಸ್ಟ್ ಹೆಡ್ ಆನ್ ಫೈಟ್ ಸ್ಟಾರ್ಟ್ ಆಯಿತು. ನಾನು ಅವನ್ನೆಲ್ಲ ಒಪ್ಕೊಂಬಿಟ್ಟ ಅಂತ ಹೇಳಿ ಇದನ್ನು ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ, ಫಸ್ಟು ನನ್ನ ಮಗು ಲಕ್ಷ್ಮೀಪುತ್ರ ಬಂದ ಅಂತ ಹೇಳಿ ಸರಸ್ವತಿ ಪುತ್ರ ಹೋಗಿ ಕಾಲಿಗೆ ಬೀಳೋಕ್ಕೆ ಭೂತೋನ ಭವಿಷ್ಯತಿ, ನನ್ನ ವಿಷಯದಲ್ಲಿ ಕಂಡೋರ್ದು ನನಗೆ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ನನ್ನ ಸರಸ್ವತಿಯನ್ನು ನಾನು ಯಾವತ್ತೂ ಲಕ್ಷ್ಮಿಗೆ ಅಡ ಇಟ್ಟವನೇ ಅಲ್ಲ, ಲಕ್ಷ್ಮಿ ಕಾಲಿಗೆ ನಾನು ಯಾವತ್ತೂ ನಮಸ್ಕಾರ ಮಾಡು ಅಂತ ಹೇಳಿದವನೇ ಅಲ್ಲ.
ಲಕ್ಷ್ಮಿ ಬೇಕಾದರೆ ನನ್ನ ಸರಸ್ವತಿಗೆ ನಮಸ್ಕಾರ ಮಾಡಲಿ. ಯಾಕೆಂದರೆ ನನ್ನ ಸರಸ್ವತಿ ಅವಳು 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 ನಡೆದಷ್ಟು, ಅವಳು ಇದ್ದಷ್ಟು, ಅವಳು ಉಸಿರಾಟ ಆಡಿದಷ್ಟು ಅವಳಲ್ಲಿ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತಾನೆ ಇರುತ್ತೆ. ಲಕ್ಷ್ಮೀಲಿ ಜ್ಞಾನ ಅಲ್ಲ, ಇದು ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಕೂಡ ಅವಳನ್ನು ಹೊಡೆದು ಕಿತ್ಕೊಂಡು ಹೋಗೋರು ಜಾಸ್ತಿ ಇರ್ತಾರೆ. ನನ್ನ ಸರಸ್ವತಿಯನ್ನು ನಿಲ್ಲಿಸಿದ್ರೆ ಯಾರೂ ಮುಟ್ಟಕ್ಕೆ ಬರೋದಿಲ್ಲ. ಲಕ್ಷ್ಮಿಯನ್ನು ನಿಲ್ಲಿಸಿ ನೋಡಿ, ಹೊಡೆದು ಅವಳನ್ನು ಚಿಂದಿ ಮಾಡೋ ದುಡ್ಡುಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಅಲ್ಲಿ ದುಡ್ಡಿಗೆ ಪ್ರಾಮುಖ್ಯತೆ, ಇಲ್ಲಿ ಜ್ಞಾನಕ್ಕೆ ಪ್ರಾಮುಖ್ಯತೆ. ಆ ನಿಟ್ಟಿನಲ್ಲಿ ಅವನು ಒಂದೊಂದಾಗಿ ಈಗ ಫಸ್ಟು ಹೀರೋಯಿನ್ ಹಂಗೆ ಮಾಡ್ಬಿಡೋಣ ಅಂತಂದ. ಸುಮ್ಮನೆ ಇದ್ದೆ. ಯಾಕೆ ಅಂತಂದರೆ ಮೌನಂ ಅದು ಸಮ್ಮತಿ ಲಕ್ಷಣಮ್ಮ, ಬೇರೆ ಥರನ ಅದು ತದನಂತರ. ಅದಾದಮೇಲೆ ಹೇಳ್ದ ಕ್ಯಾಮ್ರಾದವನ್ನ ಅಲ್ಲೇ ಕೊಟ್ಬಿಡ್ತೀನಿ, ಕ್ಯಾಮ್ರಾ ನನ್ನ ಹತ್ರ ಇದೆ, ಕ್ಯಾಮ್ರಾ ಕಳಿಸ್ಬಿಡ್ತೀನಿ. ಹೀಗೆಲ್ಲ ಹೇಳ್ತಾ 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 ಬಂದಂಥ ವ್ಯಕ್ತಿ ಲಾಸ್ಟ್ ಒಂದು ಹೇಳಲಿಲ್ಲ. ಏನು ಅಂತಂದರೆ, ನೀನೊಬ್ಬ ಬಂದಲ್ಲಿ ಡೈರೆಕ್ಟ್ ಮಾಡ್ಬಿಟ್ಟು ಹೋಗು, ಮಿಕ್ಕಿದ್ದೆಲ್ಲ ನಾನು ಮಾಡ್ಕೋತೀನಿ ಅಂತ. ಅದೊಂದು ಹೇಳಲಿಲ್ಲ. ಅದೊಂದು ಅವ್ನು ಹೇಳಿದಿದ್ರೆ ಖಂಡಿತ ಬೂಟಲ್ಲಿ ಹೊಡೆದು ಕಳಿಸ್ತಾ ಇದ್ದೆ. ಅದೊಂದು ಅವ್ನು ಹೇಳಲಿಲ್ಲ. ಅಲ್ಲಿಗೆ ಗೊತ್ತಾಯಿತು ಇದು ಸತ್ತು ಹೋಗುತ್ತೆ. ಅಲ್ಲಿಗೆ ಗೊತ್ತಾಯಿತು ಹಿಂದಿನ ರಾತ್ರಿ ಇಲ್ಲ ಮುಂಜಾನೆ ನಾವು ಕಂಡಂತಹ ಕನಸಿಗೆ ಇವತ್ತು ಆಲ್ರೆಡಿ ಎಳ್ಳು ನೀರು ಬಿಡಬೇಕಾದಂತಹ ಸಂದರ್ಭ ಬಂತು ಅಂತ ಗೊತ್ತಾಗೋಯ್ತು. ಸೊ ಇದೆಲ್ಲವೂ ಆಯಿತು. ಬೇಡ ಸರ್, ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ, ಚೆನ್ನಾಗಿರೋಣ, ಎಲ್ಲೇ ಇರೋಣ, ಹೇಗೆ ಇರೋಣ, ಚೆಂದ ಇರೋಣ ಅಂತ ಹೇಳಿ ಎಲ್ಲವನ್ನು ಮಾಡಿ ಅವನನ್ನು ಹಾಗೆ ಕಳಿಸ್ಕೊಟ್ಟು ಈಗ ಮತ್ತೆ ಕೂತ್ಕೊಂಡಾಗ ಈಗ ನನ್ನ ಮುಂದೆ ಮತ್ತೆ ಆವರಿಸಿದಂತಹ ಒಂದು ವಿಷಯ ಏನು ಅಂತಂದರೆ ಆ ಪ್ರಶ್ನೆಯ ಒಂದು ಚಿಹ್ನೆ, ವಾಟ್ಸ್ ನೆಕ್ಸ್ಟ್. ಇಲ್ಲಿಂದ ಪ್ರಯತ್ನ ಪಟ್ಟೆ ಕಣ್ರಿ. ಒಂದಷ್ಟು ಜನರ ಹತ್ರ ಹೋಗ್ತಾ ಇದ್ದೀನಿ, ಒಂದಷ್ಟು ಜನರ ಹತ್ರ ಬರ್ತಾ ಇದ್ದೀನಿ. ಸರ್ ನೀವೇನು ಮಾಡಬೇಕಾಗಿಲ್ಲ, ನಾನೇ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ನೀವು ನನಗೆ ಬ್ಯಾಕಪ್ ಮಾಡಿ ಸರ್. ಒಬ್ಬರು ಹೇಳ್ತಾರೆ ರೆಡಿ ಆಗಿಬಿಡಿ ಹೊರಟ್ಬಿಡೋಣ ಅಂತಾರೆ. ಆದರೆ ಹೇಗೆ, ನನ್ನ ಹತ್ರ ಇರೋದು ಒಂದಿಷ್ಟೇ ದುಡ್ಡು, ಅದನ್ನು ತೆಗೆದುಕೊಂಡು ಹೋಗಿ ಈ ಮನುಷ್ಯ ಕೈ ಕೊಟ್ಬಿಟ್ರೆ, ಸರ್ ಅಟ್ಲೀಸ್ಟ್ ಒಂದು ಚೂರು ಅಡ್ವಾನ್ಸ್ ಅಂತ ಒಂದು ಕಮಿಟ್ಮೆಂಟ್ ಆಗೋಣ ಸರ್, ಒಂದು ಅಗ್ರಿಮೆಂಟ್ ಮಾಡೋಣ ಸರ್. ಅದಕ್ಕೆ ನೀವು ಸ್ಟಾರ್ಟ್ ಮಾಡಿ, ನೀವು ನಡುನೀರಿನಲ್ಲಿ ನಿಂತುಬಿಡಿ. ಆಮೇಲೆ ನಿಮ್ಮನ್ನು ಈ ಕಡೆ ಕರ್ಕೊಂಬರೋದ, ಆ ಕಡೆ ಕರ್ಕೊಂಡು ಹೋಗೋದ, ಇಲ್ಲ ಸುಳಿನಲ್ಲಿ ಹಂಗೆ ನಿಮ್ಮ ತಲೆನ ಅದು ಬಿಡೋದ, ಅದು ಆಮೇಲೆ ತೀರ್ಮಾನ ಮಾಡ್ತೀವಿ. ಇಬ್ಬರ ಇಲ್ಲಿವರೆಗೂ ಅವ್ರ ಮನೆಗಳಿಗೆ ಹೋಗಿ ಕಥೆಯನ್ನು ಹೇಳಿ ಅವ್ರು ಕೊಟ್ಟಂತಹ ಕಾಫಿಯನ್ನು ಕುಡ್ಕೊಂಡು ಬಂದಿದ್ದಾಯಿತು. ಆದರೆ ಈಗ ಹೋಗಿ ಒಂದು 5-6 ಜನದ ಮನೇಲಿ ನಾನು ಕಣ್ಣೀರು ಕೂಡ ಹಾಕ್ತಾ ಇದ್ದೇನೆ. ದುಡ್ಡನ್ನು ಇಟ್ಕೊಂಡು, ಕಥೆಯನ್ನು ಇಟ್ಕೊಂಡು, ಕಣ್ಣೀರನ್ನು ಹಾಕಿ ಎಮೋಷ್ನಲ್ ಆಗಿ ಕಥೆಯನ್ನು ಹೇಳಿದ್ರು ಕೂಡ ಯಾರೂ ಸಪೋರ್ಟು ನಿಲ್ತಾ ಇಲ್ಲ. ಇಲ್ಲಿಗೆ ನನ್ನ ಒಂದು ಕತೆ, ನನ್ನ ಒಂದು ಕನಸು ಅಂತ ಏನಿತ್ತು ಗ್ಯಾಂಗ್ಸ್ ಆಫ್ UK, ಅದು ಸ್ಲೋ ಆಗಿ ಹಾಗೇ ಮಂದಗತಿಯಲ್ಲಿ ಹಾಗೆ ನಿಧಾನವಾಗಿ ಹೊರಟೋಗೋಕ್ಕೆ ಶುರು ಆಯಿತು. ಗೊತ್ತಾಗೋಯ್ತು, ಓಹೋ ಇದೇನೋ ಟೇಕ್ ಆಫ್ ಆಗೋಕ್ಕೆ ದೇವರು ಹಿಂಗೆ ಅಂತ ಆ ಒಂದು ಥಂಡರ್ನಲ್ಲಿ ಇಲ್ಲ ಆ ಒಂದು ಇದರಲ್ಲಿ ಏನು ಕೊಟ್ಟ ಅದನ್ನು ಹಾಗೇ ಕಸ್ಕೋತಾ ಇದ್ದಾನೆ. ತುಂಬ ಹುಷಾರಾಗಿರಬೇಕು. ಇರೋ ಒಂದು ಜಾಗವನ್ನು ಕೂಡ ಕೊಟ್ಬಿಟ್ಟೆ. ಇನ್ಯಾರೋ ನನ್ನನ್ನು ನಂಬಿ ಒಂದು 5 ಲಕ್ಷ ರೂಪಾಯಿ ಹಾಕಿದ್ದಾರೆ. ಇನ್ನಿದನ್ನೆಲ್ಲ ನಾನು ಖರ್ಚು ಮಾಡ್ಕೊಂಬಿಟ್ರೆ ನಾಳೆ ನನ್ನ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಏನು ಮಾಡಿದೆ ಅಂತಂದರೆ ಮೆಲ್ಲಿಗೆ ಧನರಾಜ್ ಅವ್ರು ಕೊಟ್ಟಂತಹ ಒಂದು 5 ಲಕ್ಷ ರೂಪಾಯಿ ಏನಿದೆ ಅದನ್ನು ಹಾಗೆ ಮತ್ತೆ ಅದೇ ಅಕೌಂಟಿಗೆ ವಾಪಸ್ ಕಳಿಸ್ದೆ. ಫೋನ್ ಮಾಡಿ ಹೇಳಿದೆ, ಅಣ್ಣ ಆಸೆ ಪಟ್ಟೆ, ಆಗಲಿಲ್ಲ ಅಣ್ಣ. ಯಾಕೆ, ನೀವೆಲ್ಲ ಸರಿ ಮಾಡ್ಕೊಬೇಕಾಗಿತ್ತಲ್ವಾ? ಇಲ್ಲ, ಸರಿ ಮಾಡಿಕೊಂಡು ಜೊತೆಗೆ ಯಾರಾದ್ರು ಜೊತೆ ಸೇರ್ತಾರೆ ಅಂತ ಅಂದ್ಕೊಂಡೆ, ಆಗಲಿಲ್ಲ ಅಣ್ಣ. ಹಾಗಾಗಿ ನಿಮ್ಮ ಹಣವನ್ನು ನಾನು ವಾಪಸ್ ಕೊಡ್ತಾ ಇದ್ದೇನೆ. ಅವ್ರಿಗೆ ಆ ದುಡ್ಡನ್ನು ಕೊಟ್ಬಿಟ್ಟು ಇದೇನು ನನಗೆ ಈ ರಿಜಿಸ್ಟ್ರೇಷನ್ಗೆ ಮತ್ತೊಂದು ಮಗದೊಂದು ಅಷ್ಟೊತ್ತಿಗೆ ಆಲ್ರೆಡಿ ಒಂದು 2.5 ಲಕ್ಷ 3 ಲಕ್ಷ ರೂಪಾಯಿ ಖರ್ಚಾಗೋಗ್ಬಿಟ್ಟಿತ್ತು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸರಿ, ಇನ್ನಷ್ಟು ಪರೀಕ್ಷೆ ಮಾಡ್ತಾ ಇದ್ದಾರೆ ತಾನೆ, ಇರಲಿ ಅಂತ ಹೇಳಿ ಆ ಒಂದು ಫೈಲನ್ನು ಹಾಗೆ ಕ್ಲೋಸ್ ಮಾಡಿ, ಈಗ ಆ ಫೈಲ್ ಜೊತೆ ಆ್ಯಡೆಡ್ ಆಗಿ ಬಂದಂತಹ ಆ ರೆಸಿಪ್ಟ್ಸ್ ಏನಿತ್ತು, ಒಂದು ಗ್ಯಾಂಗ್ಸ್ ಆಫ್ UK ಒಂದು ಆ ಟೈಟಲ್ ರಿಜಿಸ್ಟ್ರೇಷನ್ ರೆಸಿಪ್ಟ್ ಮತ್ತು ನಾನು ಸಂಘ ಸಂಸ್ಥೆಗೆ ನಾನು ರಿಜಿಸ್ಟರ್ ಮಾಡಿದ್ದಕ್ಕೆ ಅದೊಂದು 30,000 ಮತ್ತು 20,000 ಆ ಒಂದು ರೆಸಿಪ್ಟ್ಸ್, ಈ ರಿಸಿಪ್ಟ್ಸ್ನೆಲ್ಲ ಭದ್ರ ಮಾಡಿ ಆ ಫೈಲ್ ಜೊತೆ ಇಟ್ಟು ಅದನ್ನು ಒಂದು ಭದ್ರವಾದ ಒಂದು ಜಾಗದಲ್ಲಿ ಭದ್ರಪಡಿಸಿದೆ. ಕಾಲ ಹೀಗೆ ಕಳೀತಾ ಇತ್ತು, ಕಾಲ ಹೀಗೆ ಮುಂದಕ್ಕೆ ಹೋಗ್ತಾ ಇತ್ತು. ಒಂದು ದಿನ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿರಬೇಕು, ಬುಜ್ಜಿ ಬಾಬು ಅಂತ ಹೇಳಿಬಿಟ್ಟು ನಮ್ಮ ಈ ಮಾದೇಶ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಒಂದು ಹುಡುಗ, ನಮ್ಮ ಗೋವರ್ಧನ್ ಮೂರ್ತಿ ಜೊತೆ ಇರ್ತಕ್ಕಂಥ ಒಂದು ಹುಡುಗ. ಆ ಹುಡುಗನ ಒಂದು ಫೋನ್ ಬರುತ್ತೆ. ಫೋನ್ ಬಂದಿದ್ದ ತಕ್ಷಣ ಹೀಗೆ ಮಾತಾಡ್ತಾ ಅಣ್ಣ ಯಾವ್ದಾದ್ರು ಕತೆ ಇದೆಯಾ ಅಣ್ಣ, ಒಂದಷ್ಟು ದುಡ್ಡು ಓಡಾಡ್ತಾ ಇದೆ. ಈಸ್ ಎ ಲ್ಯಾಂಡ್ ಡೆವಲಪರ್. ನಿಮಗೆ ಗೊತ್ತಿರಬೇಕು ಗೋವರ್ಧನ್ ಮೂರ್ತಿ ಅವ್ರು ಏನು ಅಂತಾರೆ, ಅದು ಲ್ಯಾಂಡ್ ಡೆವಲಪರ್. ಅವ್ರ ಜೊತೆ ಇರೋರೆಲ್ಲ ಬಿಗ್ ಶಾಟ್ಸ್. ನನಗೆ ಈ ಬಾಬು ಯಾವತ್ತಿದ್ರೂ ಒಳ್ಳೆ ಹುಡುಗ, ನನಗೆ ಅವನ ಬಗ್ಗೆ ಒಂದು ಒಳ್ಳೆ ಭರವಸೆ ಇದೆ.
ಅಣ್ಣ ಚೆನ್ನಾಗಿದೆ, ಯಾವುದಾದ್ರು ಒಂದು ಕತೆ ಇದ್ದರೆ ಹೇಳಿಣ್ಣ, ದುಡ್ಡು ಒಂದಷ್ಟು ಓಡಾಡ್ತಾ ಇದೆ. ಆ ದುಡ್ಡು ಓಡಾಡ್ತಾ ಇದೆ, ಕತೆ ಇದೆಯಾ ಅಣ್ಣ ಅಂದಿದ್ದ ತಕ್ಷಣವೇ ಮನ್ಸಿಗೆ ಬಂದಿದ್ದ ಕತೆ ಯಾವುದು ಅಂತಂದರೆ ಗ್ಯಾಂಗ್ಸ್ ಆಫ್ UK. ಅದಲ್ಲಿ ಕೂತಿತ್ತಲ್ಲ, ಆಗ ತಾನೇ ಹಸಿಯಾಗಿ ಅಲ್ಲಿ ಕೂತಿತ್ತದ, ಅದು ಬಂದು ರಪ್ ಅಂತ ಹೊಡಿತೀವಿ ಅದಕ್ಕೆ, ಹೇಳು ಫಸ್ಟ್ ಅವನಿಗೆ ಅಂತ. ಈ ಬಾಬು ಒಂದು ನಿಮಿಷ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಮನೆಗೆ ಬಂದುಬಿಡ್ತೀರಾ, ಏನು ವಿಷಯ ಹೇಳಿಣ್ಣ ಅಂತಂದೆ. ಆಗ ಇಟ್ ವಾಸ್ ಡಿಸೆಂಬರ್ 2023, 22ರಲ್ಲಿ ಶುರು ಆದಂಥ ಒಂದು ಕಥೆಯನ್ನು ಹಾಗೆ ಮುಚ್ಚಿಟ್ಟು ಒಂದೇ ಒಂದು ಸಣ್ಣದಾಗಿ ಹಾಗೆ ಫೇಡಿನ್ ಹಾಕಿದೆ. ಈಗ ಫೇಡ್ ಔಟ್ ಆಗ್ತಾಯಿದೆ, ಶಾರ್ಟು ಫೇಡಿನ್ ಆಗಿ ಫೇಡ್ ಔಟ್ ಆಗ್ತಾಯಿದ್ರೆ 2023 ಡಿಸೆಂಬರ್ಗೆ ಬರ್ತಾ ಇದ್ದೇನೆ. ಒಂದು ವರ್ಷ ಬಿಟ್ಬಿಟ್ಟಿದ್ದೀನಿ ನಾನು. ಡಿಸೆಂಬರ್ಗೆ ಬಂದಿದ್ದ ತಕ್ಷಣ ಬಾಬು ಒಂದು ನಿಮಿಷ ಬರ್ತೀರಾ, ನೇರಿ ಮಾತಾಡೋಣ ಅಂದರೆ ಯಾಕೆ ಹೇಳಿಣ, ನನ್ನ ಹತ್ರ ಒಂದು ಕತೆ ಇದೆ, ಈ ಒಂದು ಸಣ್ಣ ಬಜೆಟ್ನಲ್ಲಿ ನಾವು ಆ ಸಿನಿಮಾವನ್ನು ಮಾಡ್ಬೋದು. ಎಲ್ಲರೂ ಹೇಳ್ತಾರೆ 10 ಕೋಟಿ, 15 ಕೋಟಿ, 20 ಕೋಟಿನೇ, ಆದರೆ ಅದೆಷ್ಟು ಕೋಟಿಗಳಾಗುತ್ತೆ ಅದನ್ನು ನಾವು ಆಮೇಲೆ ತೀರ್ಮಾನ ಮಾಡೋಣ. ಅದಕ್ಕೆ ನಾನು ನನ್ನ ತಲೆಯನ್ನು ಅಡವಿಡ್ತೇನೆ. ನನ್ನ ಹತ್ರ ಇರೋವಂಥ ಒಂದಷ್ಟು ದುಡ್ಡನ್ನು ನಾನು ಇಡ್ತೇನೆ, ತದನಂತರ ನಿಮ್ಮ ದುಡ್ಡನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಮಾತಾಡಬೇಡ. ಯಾಕೆ ಅಂತಂದರೆ ಡಿಸೆಂಬರ್ 16 ಧನುರ್ಮಾಸ. ಆ 16 ಶುರು ಆಗಿಬಿಟ್ರೆ ನಾವು ಯಾವುದೋ ಒಳ್ಳೆ ಕೆಲಸಗಳನ್ನ ಶುರು ಮಾಡೋಕ್ಕಾಗಲ್ಲ. ದುಡ್ಡು ಓಡಾಡ್ತಾ ಇದೆ ಅಂತ ನೀವೇ ಹೇಳಿರೋದು, ಕತೆ ಬೇಕು ಅಂತ ನೀವೇ ಹೇಳ್ತಾ ಇರೋದು. ಈಗ ಒಂಚೂರು ಹಂಗೆ ಆ ಸ್ಪೀಡಪ್ ಆಗಬೇಕಷ್ಟೇ. ಆ ಸ್ಪೀಡಪ್ ಆಗೋಯ್ತು ಅಂತಂದರೆ ಆಟ ಆಡ್ಬಿಡೋದು ಬಾಬು, ದಯವಿಟ್ಟು ಬಂದುಬಿಡ್ತೀರಾ ಅಂತಂದೆ. ಅದೇನೋ ಗೊತ್ತಿಲ್ಲ ಕಣ್ರಿ, ಸಡನ್ನಾಗಿ ಆ ಮನುಷ್ಯನು ಬಂದೇ ಬಿಟ್ಟ. ಆ ಮನುಷ್ಯ ಅಲ್ಲೆಲ್ಲೋ ಇದ್ದಾರೆ, ಕೋಗ್ಲೋ ಕ್ರಾಸ್ ಹತ್ರನೋ ಮಗದೊಂದು, ಇಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂ ಬ್ಯಾಂಗ್ಳೂರ್ ಸಿಟಿ ಅಂತ ಕರೀತಾರೆ, ಏರ್ಪೋರ್ಟ್ ಆ ಸ್ಪಾಟ್. ಅಲ್ಲಿಂದ ಸರಿಸುಮಾರು ಒಂದು 8 ಜನ ಬಂದ್ಬಿಟ್ರು, ಟಕ್ 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 ಅಂತ. ಏನು ಒಂದು ಸ್ಕಾರ್ಪಿಯೋ ಒಂದು ಅದೇನೋ ಹಾಕ್ಕೊಂಡು ಎವ್ರಿವನ್, ಅಣ್ಣ ಎಲ್ಲಿದ್ದೀರಾ. ಇದು ಶುರು ಆಗಿದ್ದೆಲ್ಲಿ ಅಂತಂದರೆ ಬೆಳಗಿನ ಜಾವ 8-9 ಗಂಟೆ ಮಾತು. ಅವ್ರು ನನ್ನ ಮನೆ ಬಂದು ತಲುಪಿದಾಗ ಮಟ್ಟ ಮಧ್ಯಾಹ್ನ 1 ಗಂಟೆಗೆ ಬಂದು ಇಳಿತಾರೆ. ಬರ್ತಾ ಸುಸ್ತಾದ್ರು ಅಂತ ಆಂದವೇ ಊಟನೂ ಮಾಡ್ಕೊಂಡ್ಬಂದ್ಬಿಡ್ತಾರೆ. ಈಗ ಊಟ ಮಾಡ್ಕೊಂಡ್ಬಂದು ನನ್ನ ಮುಂದೆ ಇಳಿದು ಎಲ್ಲ ಮಾಡಿದಾಗ ಅವ್ರ ಜೊತೆ ಇರ್ತಕ್ಕಂಥ ಇನ್ನೊಬ್ಬ ಪಾರ್ಟ್ನರ್, ನಾವು ಬಾಬು ಸೇಸ್ ಅಣ್ಣ ನನ್ನ ಹತ್ರ ದುಡ್ಡಿದೆ, ನಾನು ದುಡ್ಡು ಹಾಕ್ತೀನಿ. ಈಗ ಅವ್ರದ್ದು ಇನ್ನೊಬ್ಬರು ಪಾರ್ಟ್ನರ್ ಏನು ಕರ್ಕೊಂಬಂದಿದ್ದಾರೆ, ಅವರು ಕೂಡ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತಿದ್ದಾರಣ್ಣ. ಅವ್ರು ಯಾರು ಏನು ಇದೆಲ್ಲ ಹೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕೆಂತಂದರೆ ಸೋತ ವ್ಯಕ್ತಿಗಳ ಬಗ್ಗೆ ನಾವೇನು ಮಾತಾಡೋದಕ್ಕೆ ಹೋಗಲೇಬಾರ್ದು, ಬಿಟ್ಬಿಡಬೇಕು. ನಾವು ಯಾವತ್ತಿದ್ರೂ ಗೆಲ್ಲೋರ ಬಗ್ಗೆ ಮಾತಾಡ್ತಾ ಹೋಗಬೇಕು, ಪಾಸಿಟಿವ್ ಆಗಿ ಮಾತಾಡ್ತಾ ಹೋಗಬೇಕು. ಆ ನಿಟ್ಟಿನಲ್ಲಿ ಯಾರೋ ಬಂದರು, ಒಂದು 5-6 ಜನ ಬಂದುಬಿಟ್ರು. ಬಂದು ಒಂದು 4-4.5 ಗಂಟೆಯ ಒಳಗಡೆ ದ ಹೋಲ್ ಥಿಂಗ್ ಇಟ್ ಟುಕ್ ಎನ್ ಅದರ್ ಶೇಪ್. ನಾವು ಅವ್ರು ಬಂದಿರೋದು ಡಿಸೆಂಬರ್ 9ನೇ ತಾರೀಕು, ಡಿಸೆಂಬರ್ 10ನೇ ತಾರೀಕು. ಮಾಡೋಣ ಎಗೈನ್ ಗ್ಯಾಂಗ್ಸ್ ಆಫ್ UKಗೆ ಮತ್ತೆ ಜೀವ ತುಂಬಲಿಕ್ಕೆ ಶುರು ಆಯಿತು. ಎಗೈನ್ ಆ ಮೂಲೆಯಲ್ಲಿದ್ದಂತಹ ಆ ಒಂದು ನನ್ನ ಪುಸ್ತಕದ ಕತೆ, ನನ್ನ ಪುಸ್ತಕ ಏನಿತ್ತು ಅದು ತಾಂಡವಾಡೋದಕ್ಕೆ ಶುರು ಆಯಿತು, ಅದಕ್ಕೆ ರೆಕ್ಕೆ ಬರಲಿಕ್ಕೆ ಶುರು ಆಯಿತು. 1 ವರ್ಷ ಮಲಗಿದ್ದು ಸಾಕು, ನಾನು ಎದ್ದೇಳ್ತೀನಿ, ನನ್ನ ಹೊರಗೆ ಕರ್ಕೊಂತ ಅದು ಬಾಯಿ ಬಿಟ್ಟು ಕೇಳ್ಕೊತಾ ಇದೆ, ಗೋಗರಿತಾ ಇದೆ. ಯಾಕೆಂತಂದರೆ ಆ ಕತೆ ಅಂಥದ್ದು. ಕೆಲವು ಕತೆಗಳಿರ್ತಾವಲ್ಲ, ಅದನ್ನು ನೀವು ಮಾಡದೆ ಹೋದರೆ ಬೆಸ್ಟ್ ಅಂತ ಬಿಟ್ಬಿಡ್ಬೇಕಾಗುತ್ತೆ. ಕೆಲವು ಕತೆ ಇರ್ತವೆ, ನನ್ನನ್ನು ಹೊರಗೆ ಕರಿ, ನನ್ನನ್ನು ಎಕ್ಸ್ಪೋಸ್ ಮಾಡು, ನನ್ನನ್ನು ತೆಗಿ, ನನ್ನನ್ನು ಜನರ ಮುಂದೆ ಬಿಡು. ಕೆಲವು ಕತೆ ಸೋಮ ಮಾದೇಶ. ಸೊ ಈ ಥರದ ನಿಟ್ಟಿನಲ್ಲಿ ನಾನು ಯಾವಾಗ ಅದನ್ನೆಲ್ಲ ಮಾತಾಡಿ ಎಲ್ಲ ಮುಗಿಸಿದ್ನೋ, ಎಗೈನ್ ಐ ಕಾಲ್ಡ್ ಅಪ್ ರಮೇಶಣ್ಣ ಐ ಮೇಡ್ ರಮೇಶಣ್ಣ ಟು ಕಮ್ ಇಮಿಡಿಯೇಟ್ಲಿ. ಆ ಸಂಜೆನೇ ಕರ್ಸ್ಕೊಂಡೆ, ನೀವು ಬಂದುಬಿಡಿ, ಸ್ವಲ್ಪ ಅವ್ರು ಬಂದಿದ್ದಾರೆ, ಮಾತಾಡೋಣ ಬನ್ನಿ. ಬಂದು ಕೂತಾಗ ಅವ್ರ ಮುಂದೆ ಸವಿಸ್ತಾರವಾಗಿ ಹೇಳಿದೆ, ನನ್ನ ಹತ್ರ ಇರೋ ದುಡ್ಡುಗಳನ್ನು ನಾನು ಕೊಡ್ತಾ ಇದ್ದೇನೆ, ಅವರು ಅವ್ರ ದುಡ್ಡನ್ನು ಹಾಕ್ತಾ ಇದ್ದಾರೆ. ತದನಂತರ ಅವ್ರ ಅಕಸ್ಮಾತ್ ಅಂದರೆ ಇವಾಗ ಧನುರ್ಮಾಸ ಬರ್ತಾ ಇರೋದ್ರಿಂದ ಅವ್ರ ಹತ್ರ ಒಂದಷ್ಟು ದುಡ್ಡುಗಳು ಇಲ್ಲದಿರೋದ್ರಿಂದ ನನ್ನ ದುಡ್ಡನ್ನು ಬಳಸಿದ ನಂತರ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಟ್ರೆ ಅವರೇ ಪ್ರೊಡ್ಯೂಸರ್ಸ್, ಇಲ್ಲ ಐ ವಿಲ್ ಬಿ ಎ ಪಾರ್ಟ್ನರ್ ಟು ದಮ್. ಹೀಗೆಲ್ಲ ನಾವು ಮಾತಾಡಿದ್ದೀವಿ ಅಂತ ಹೇಳಿದ್ರೆ, ಆರ್ ಯು ಹ್ಯಾಪಿ ವಿತ್ ದಿಸ್ ಗೈ ಅಂತ ಕೇಳಿದ್ರು. ನಿನಗೆ ಇವನು ಓಕೆ ತಾನೆ? ಓಕೆ, ಮುನ್ನುಗ್ಗು. ಎಲ್ಲೂ ಕೂಡ ರಮೇಶಣ್ಣನ ಪ್ರಶ್ನೆ ಏನಾಗಿತ್ತು, ಆರ್ ಯು ಸೇಫ್, ಆರ್ ಯು ಹ್ಯಾಪಿ, ಕೆನ್ ಯು ರನ್? ಇದಿಷ್ಟು ಓಕೆ ಅನ್ನೋದಾದರೆ ನುಗ್ಬಿಟ್ವಿ. ಡಿಸೆಂಬರ್ 16ನೇ ತಾರೀಕು ನನಗೆ ಚೆನ್ನಾಗಿ ನೆನಪಿದೆ, ಅದು ಧನುರ್ಮಾಸ 2023 ಡಿಸೆಂಬರ್ 15ನೇ ತಾರೀಕು ನಾವು ನಮ್ಮ ಮುಹೂರ್ತವನ್ನು ನಿರ್ಮಾಪಕರು ಹೇಳಿದಂತಹ ಜಾಗದಲ್ಲೇ ಮಾಡ್ತೇವೆ. ಅದು ಯಾವುದೋ ಒಂದು ಪುಟ್ಟ ದೇವಸ್ಥಾನ, ಅದು ಯಾವುದೋ ತಿರ್ಗಾ ಮತ್ತೆ ನ್ಯೂ ಸಿಟಿ ಬ್ಯಾಂಗ್ಳೂರ್, ನನಗೆ ಏರಿಯಾಗಳು ಗೊತ್ತಿಲ್ಲ, ನನಗೆ ಆ ಫೋಬಿಯಾ ಒಂದಿದೆ, ಅದೇನು ಮರ್ತು ಹೋಗ್ತಾ ಇರ್ತೀನಿ ನಾನು. ಆ ಜಾಗಕ್ಕೆ ನಾನು ಮತ್ತು ನನ್ನ ರಮೇಶಣ್ಣ ಮತ್ತು ಅಕ್ಷಯ್ ನಾವು 3 ಜನ ಟ್ರಾವೆಲ್ ಮಾಡ್ತೀವಿ. ಒಂದು ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂತಂದರೆ ಅಲ್ಲಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಅಂತ ಕ್ಯಾಬ್ ಮಾಡ್ಕೊಂಡು ಹೋಗಿ ಆ ಜಾಗದಲ್ಲಿ ನಿಂತರೆ ಆ ಇಡೀ ನಿರ್ಮಾಪಕರ ತಂಡ, ಬಾಬು ಮಗ
ಈ ಬಾಬು ಮಗನ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗುತ್ತೆ, ಮುಂದಿನ ಸಮಯದಲ್ಲಿ ಹೇಳ್ತೀನಿ. ಬಾಬು ಮಗ ಒಂದಷ್ಟು ಜನ, ಒಂದು 55 ಜನ ತುಂಬಿದ್ರು ಕಣ್ರಿ. ಆ ಒಂದು ಸಣ್ಣ ಮುಹೂರ್ತಕ್ಕೆ ಒಂದಷ್ಟು ಜನ ತುಂಬಿದ್ರು. ಅಂದರೆ ಅವರೆಲ್ಲ ಬಿಲ್ಡರ್ಸ್ ಕಡೆ ಅಂದರೆ ಕೇಳಬೇಕಾ ಎಷ್ಟು ಜನ ನುಗ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಎಲ್ಲ ಬಂದರು, ಮುಹೂರ್ತ ಮಾಡಿದ್ವಿ, ತುಂಬ ಖುಷಿಯಿಂದ ಒಬ್ರಿಗೊಬ್ರು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಖುಷಿಯಾಗಿದ್ದೇನು ಅಂತಂದರೆ ಶುರು ಆಯ್ತಲ್ಲಪ್ಪ, ಕಡೆಗೂ ಇಷ್ಟು ದಿವಸ ಎಲ್ಲೆಲ್ಲ ಓಡಾಡಿ ಏನೆಲ್ಲ ಮಾಡಿ ಎಲ್ಲ ಮಾಡಿದ್ರು ಕೂಡ ದೇವ್ರು ನನ್ನ ಕೈ ಬಿಡಲಿಲ್ಲ, ನನ್ನ ಹಿರಿಯರು ನನ್ನ ಕೈ ಬಿಡಲಿಲ್ಲ, ನನ್ನ ಗುರುಗಳು ನನ್ನ ಕೈ ಬಿಡಲಿಲ್ಲ, ಯಜಮಾನ ಕೈ ಬಿಡಲಿಲ್ಲ, ಕಳಿಸ್ದ ಒಬ್ಬ ನಿರ್ಮಾಪಕನ ಕಳಿಸಿದ್ರು. ಶುರು ಆಯ್ತಲ್ಲಪ್ಪ ಅಂತ ಹೇಳಿದರೆ ಅಲ್ಲಿ ಅವರು ನನಗೆ ಕೊಟ್ಟಂತಹ ಒಂದು ಮೊತ್ತ ಏನು ಅಂತಂದರೆ 50,000 ರೂಪಾಯಿ. ಕಾರಣ ಏನು ಅಂತಂದರೆ ನಾನು ಅವ್ರಿಗೆ ಹೇಳಿದ್ದೆ, ಒಂದು ಕಮಿಟ್ಮೆಂಟ್ ಅಂತ ಆಗಿ ಸಾಕು, ಮಿಕ್ಕಿದ್ದನ್ನು ನಾನು ನಿಭಾಯಿಸ್ಕೊಂಡು ತೊಗೊಂಡು ಹೋಗ್ತೀನಿ. ನನ್ನ ಹತ್ರ ದುಡ್ಡು ಇರೋದ್ರಿಂದ ನನಗೆ ಈ ದುಡ್ಡಿನ ಯಾವ ಅವಶ್ಯಕತೆಯೂ ಇಲ್ಲ. ಮುಗಿತಾ ಬರುವ ಹಂತಕ್ಕೆ ನಾನು ನಿಮ್ಮ ಹತ್ರ ಕೈ ಓಡ್ತೇನೆ, ನಾವು ಕೆಲಸ ಶುರು ಮಾಡೋಣ ಅಂತ ಹೇಳಿದ್ದಕ್ಕೆ ಎಸ್ ವಿ ಆರ್ ಕಮಿಟೆಡ್ ವಿತ್ ದಿಸ್ ಪ್ರೊಡಕ್ಷನ್ ಅಂತ ಹೇಳಿ ಒಂದು 50,000 ರೂಪಾಯಿ ಕೊಡ್ತಾರೆ. ಸಡನ್ನಾಗಿ ವಾಪಸ್ ಬರಬೇಕಾದ್ರೆ ನಾವು ಆಕಾಶ್ ಆಡಿಯೋ ಹತ್ರ ಬಂದು ಅಲ್ಲಿ ನಮ್ಮ ರೆಡ್ಡಿ ಅವ್ರ ಹತ್ರ ಮಾತಾಡ್ತಾ, ನಮ್ಮ ರೆಡ್ಡಿ ಈಸ್ ಒನ್ ಆಫ್ ದ ಪಿಲ್ಲರ್ ಫಾರ್ ದ ಹೋಲ್, ನನ್ನ ಕೆರಿಯರ್ಗೆ ಅವರದೊಂದು ಪಿಲ್ಲರ್ ಅವರು ಮ್ಯಾಥ್ಯೂ ರಾಜನ್ನು, ಥ್ರಿಲ್ ಮಂಜು, ಇವರೆಲ್ಲ ದೇ ಆರ್ ಆಲ್ ದ ಪಿಲ್ಲರ್ಸ್. ಸೊ ಅವ್ರ ಹತ್ರ ಬರಬೇಕಾದ್ರೆ ಅವ್ರಿಗೂ ಹೇಳಿದೆ ಹಿಂಗಾಯಿತು ಅಂತ. ಸರ್ ತುಂಬ ಒಳ್ಳೆಯದಾಯಿತು ಸರ್, ಅಟ್ಲೀಸ್ಟ್ ನೀವು ಕನ್ಸು ಇವತ್ತಾರೆ ಇದಾಗ್ತಿದೆಯಲ್ಲ ಸರ್ ಅಂತಂದರೆ, ನಾನು ಬಂದಿದ್ದ ವಿಷಯ ಇಷ್ಟೇ ರೆಡ್ಡಿ ಅವರೇ, ನಾನು ಅರ್ಜೆಂಟಾಗಿ ನಾಡಿದ್ದು ಅಂದರೆ 17ನೇ ತಾರೀಕು ನಾನು ಐ ಆಮ್ ಲೀವಿಂಗ್ ಫಾರ್ ದ ಲೊಕೇಶನ್ ಹಂಟ್, ಹೊರಡ್ತಾ ಇದ್ದೀನಿ ಉತ್ತರ ಕರ್ನಾಟಕಕ್ಕೆ. ನಾನು ಹೊರಡ್ತಾ ಇದ್ದೀನಿ, ನನಗೆ ಬೇಕಾಗಿರೋ ನನ್ನ ಕತೆಗೆ ಆಧಾರವಾಗಬೇಕಾಗಿರೋಂಥ ಒಂದಷ್ಟು ಕತೆಗಳ ಒಂದು ಜಾಗಗಳೇನಿದೆ ಅದನ್ನೆಲ್ಲ ಹುಡುಕೊಂಡು ಲೊಕೇಶನ್ ರೆಕ್ಕಿ ಅಂತ ಏನು ಕರೀತಾರೆ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಒಂದು 5-6 ದಿವಸ ನಾನು ಇರೋದಿಲ್ಲ. ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಡೆಡ್ಲಿ ಸೋಮ ಭಾಗ 2 ನಡೀತಾ ಇರುತ್ತೆ. ಅದೊಂದು ಸಪ್ರೇಟ್ ಲೈನಲ್ಲಿ ಆ ಟ್ರ್ಯಾಕ್ ಅದೊಂದು ಹೋಗ್ತಾ ಇದೆ. ಅದು ನನ್ನ ಜೀವನದಲ್ಲಿ ಅದೊಂದು ಟ್ರ್ಯಾಕ್ ಹಂಗೆ ಹೋಗ್ತಾ ಇದೆ ಈಗ. ಸೊ ಅದರದ್ದು ಏನೇನಿದೆ ಎಡಿಟ್ಸು ಅದೆಲ್ಲ ಮಾಡ್ತಾ ಕೂತೀರಿ ಅಂತೆಲ್ಲ ಹೇಳಿಬಿಟ್ಟು ಅವ್ರಿಗೆ ಹೇಳಬೇಕಾದ ವಿಷಯಗಳನ್ನೆಲ್ಲ ಮುಗಿಸಿ ನಾನು ಹೊರಟೆ. ನಾನು ಈಗ ಪ್ರೊಡ್ಯೂಸರೇ ಗಾಡಿ ಕಳಿಸ್ಕೊಡ್ತಾರೆ, ಒಂದು ಇನೋವಾ ಗಾಡಿ ಕಳಿಸ್ಕೊಡ್ತಾರೆ. ಅದರಲ್ಲಿ ನಾನು ನನ್ನ ಕ್ಯಾಮ್ರಾಮನ್ ಆದಂತಹ ಜಗದೀಶ್ ವಾಲಿ, ಯಾಕೆ ಅಂತಂದರೆ ಅವರೇ ಡೆಡ್ಲಿ ಸೋಮಗೆ ಕ್ಯಾಮ್ರಾಮನ್ ಆಗಿರೋದ್ರಿಂದ, ಮ್ಯಾಥ್ಯೂ ರಾಜನ್ ಅಷ್ಟೊತ್ತಿಗೆ ಆಲ್ರೆಡಿ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಡೆಡ್ಲಿ ಸೋಮ ಭಾಗ 2ಕ್ಕೆ. ಅಲ್ಲಿಗೆ ವಾಲಿ ಬಂದಿರೋದ್ರಿಂದ ವಾಲಿಯವ್ರನ್ನೇ ಈ ಸಿನಿಮಾಗೂ ಕ್ಯಾಮ್ರಾಮನ್ ಆಗಿ ನಾನು ತೆಗೆದುಕೊಂಡು, ಯಾಕೆ ಅಂತಂದರೆ ಅವರ ಒಂದು ಶಾರ್ಪ್ನೆಸ್, ಅವರ ಒಂದು ಸ್ಪೀಡ್, ಅವರ ಒಂದು ಕ್ಲಾರಿಟಿ, ಅವರ ಒಂದು ಕ್ವಾಲಿಟಿ ಅದೆಲ್ಲ ನನಗೆ ಇಷ್ಟ ಆಗಿರೋದ್ರಿಂದ ರಮೇಶ್ ಅಣ್ಣನ ಹತ್ರ ಮಾತಾಡಿ ಅವರಿಬ್ಬರಿಗೂ ಪರಿಚಯ ಥರ ಮಾಡಿಸಿ, ನಾನು ಜಗದೀಶ್ ವಾಲಿ, ನನ್ನ ರಮೇಶ್ ಅಣ್ಣ, ಅಕ್ಷಯ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಅವರು, ಕೋ ಡೈರೆಕ್ಟರ್ ಆದಂತಹ ವಿಜಿ, ನಾವು ಅಷ್ಟು ಜನ ಇಲ್ಲಿಂದ ಇನೋವಾದಲ್ಲಿ ವಿ ಸ್ಟಾರ್ಟ್ ಫಾರ್ ಉತ್ತರ ಕರ್ನಾಟಕ. ವಿ ಸ್ಟಾರ್ಟ್ ಟ್ರಾವೆಲಿಂಗ್ ಟು ಉತ್ತರ ಕರ್ನಾಟಕದ ಒಂದು ಸುಂದರವಾದ ಒಂದು ಜಾಗದಲ್ಲಿ ನಾವು ಹೋಗಿ ಇಳಿತೀವಿ. ಆ ಜಾಗದ ಹೆಸರೇ ಬಾಗಲಕೋಟೆ. ಅಲ್ಲಿ ಏನಾಯಿತು ಎತ್ತಾಯಿತು, ಇಲ್ಲಿ ಮತ್ತೊಂದು ಎದುರಾದಂತಹ ಪ್ರಶ್ನೆ ಏನು ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ, ಅದು ನನಗೆ ತುಂಬಾ ಬೇಕಾಗಿರುವಂತಹ ಒಂದು ವಿಷಯ. ತದನಂತರ ಇಲ್ಲಿ ಏನು ಕೇಳ್ತಾ ಇದ್ದೀರಿ, ಏನು ನೋಡ್ತಾ ಇದ್ದೀರಿ, ಇದು ಕೆಲವರಿಗೆ ಮೇಲ್ ಬರುವಂತಹ ಪ್ರೊಡ್ಯೂಸರ್ಸ್ಗೆ ಪಾಠ ಆಗ್ಬೋದು, ಮೇಲ್ ಬರುವಂತಹ ನಿರ್ದೇಶಕರಿಗೆ ಪಾಠ ಆಗ್ಬೋದು. ಇದಲ್ಲದೆ ಈ ಒಂದು ಕತೆ ಎಲ್ಲೋ ಒಂದು ಕಡೆ ಅಯ್ಯೋ ಚಿತ್ರರಂಗದವ್ರಿಗೆ ಈ ಥರನೂ ಆಗತ್ತಾ ಅನ್ನೋರು ಬೇರೆಯವ್ರಿಗೂ ಇದನ್ನು ಪಸರಿಸಿ ಅಂತ ಹೇಳ್ತಾ ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು